ಮಧ್ಯಾಹ್ನ ಸಮಯ ಅಗ್ನಿವರ್ಮನ ಬಂಗಲೆ. ಅವನು ಕೋಪದಿಂದ ಇತ್ತ ಅತ್ತ ನೋಡ್ತಿದ್ದ. ಮನೆಯ ಎಲ್ಲ ವಸ್ತುಗಳನ್ನ ಅವನು ಈಗಾಗಲೇ ಒಡೆದು ಹಾಕಿದ್ದ ಮತ್ತು ಈಗ ಒಡೆಯೋದಕ್ಕೆ ಬೇರೆ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿದ್ದ. ಆದರೆ ಅವನಿಗೆ ಏನೂ ಸಿಗ್ತಿರಲಿಲ್ಲ. ಮನೆ ಸ್ಥಿತಿ ತುಂಬ ಗಲೀಜಾಗಿತ್ತು. ಅಲ್ಲಿವರೆಗೆ ಅಂದರೆ ಅವನು ಈಗಾಗಲೇ 2-3 ಕೆಲಸದವ್ರನ್ನ ಕೂಡ ಹೊಡೆದಿದ್ದ. ಅವನು ಕೋಪದಿಂದ ಕಿರ್ಚೋದಕ್ಕೆ ಹೋಗ್ತಿದ್ದಾಗ ಅಚಾನಕ್ಕಾಗಿ ಅವನ ಕಿವಿಗೆ ಪಾದದ ಗೆಜ್ಜೆಯ ಸದ್ದು ಕೇಳಿಸ್ತು. ಅವನು ಎದುರು ನೋಡಿದಾಗ ಅಲ್ಲಿ ರಚಿತಾ ನಿಂತಿದ್ಲು. ಆಗಲೇ ರಚಿತಾಳ ಹಿಂದೆ ಒಂದು ದೊಡ್ಡ ನೆರಳು ಕಾಣ್ತು. ಅವನ ಮುಖ ಎತ್ತಿ ನೋಡಿದಾಗ ಅದು ಅಗ್ನಿವರ್ಮ ಆಗಿದ್ದ. ಇವನು ಅಗ್ನಿವರ್ಮನನ್ನು ಕಂಡು ಬೆಚ್ಚಿ ಬಿದ್ದ. ಅಗ್ನಿವರ್ಮನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಅವನು ಬರೀ ಕೈಗಳನ್ನ ಜೇಬಿನಲ್ಲಿ ಇಟ್ಕೊಂಡು ಸುಮ್ಮನೆ ನಿಂತಿದ್ದ. ಅವನು ರಚಿತಾಳ ಕಾಲುಗಳನ್ನ ನೋಡ್ದ. ಅವಳ ಮುಖ ತುಂಬ ಬಾಡಿ ಹೋಗಿತ್ತು. ಅವಳು ತನ್ನ ಕೈಗಳನ್ನ ಹೊಸಿತಿದ್ಲು. ಆಗ ಅಗ್ನಿವರ್ಮ ತನ್ನ ಕೈ ಚಾಚಿ ಅವಳ ಕೈ ಹಿಡಿದು ಅವಳ ಹೊಟ್ಟೆ ಮೇಲೆ ಇಟ್ಟ ಮತ್ತು ಅವಳನ್ನ ಒಮ್ಮೆಲೆ ತನ್ನ ಹತ್ರ ಎಳ್ಕೊಂಡ. ಅವಳು ಬೆನ್ನು ನೇರವಾಗಿ ಅಗ್ನಿವರ್ಮನೆದಿಗೆ ತಗಲ್ತು ಮತ್ತು ಅವಳು ತನ್ನ ಬೆನ್ನಲ್ಲಿ ನೋವನ್ನು ಅನುಭವಿಸಿದ್ಲು. ಯಾಕಂದರೆ ಅಗ್ನಿವರ್ಮನ ಶರೀರ ಕಬ್ಬಿಣದಂತೆ ಗಟ್ಟಿಯಾಗಿತ್ತು. ಆಗ ಅವನು ತನ್ನ ತೀಕ್ಷ್ಣ ಕಣ್ಣುಗಳಿಂದ ಅವಳನ್ನ ನೋಡ್ದ ಮತ್ತು ಬೇಕಂತೆ ರಚಿತಾಳ ಕೈ ಮುಡ್ತಾ ಅವಳ ಮುಖವನ್ನು ಮೆಲ್ಲನೆ ಸವರಿ ಹೇಳ್ದ, ನನಗೆ ಹಸಿವಾಗಿದೆ, ನೀನು ನಮಗಾಗಿ ಅಡುಗೆ ಮಾಡ್ಕೊಂಡು ಬಾ, ನಿನ್ನ ಕೈ ಅಡುಗೆ ಅಂದರೆ ನಂಗೆ ತುಂಬ ಇಷ್ಟ. ಇದು ಕೇಳಿ ರಚಿತಾ ಬೇಗನೆ ಅವನ ಕೈಯನ್ನು ದೂರ ಸರಿಸಿ ಓಡ್ತಾ ಅಡುಗೆ ಮನೆಗೆ ಹೋದ್ಲು. ಅಡುಗೆ ಮನೆಗೆ ಹೋಗಿ ಹೆದರ್ತಾ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ಲು. ಆದರೆ ಅವಳಿಗೆ ಇನ್ನೂ ನೋವು ಅನ್ನಿಸ್ತಿತ್ತು. ಅವಳ ಕೆಳ ಶರೀರದಲ್ಲಿ ತುಂಬ ನೋವಾಗ್ತಿತ್ತು. ಅವಳಿಗೆ ಸರಿಯಾಗಿ ನಡೆಯೋದು ಕೂಡ ಆಗ್ತಿರ್ಲಿಲ್ಲ. ಅವಳು ಫ್ರಿಜ್ನಿಂದ ತರಕಾರಿ ತೆಗೆದು ಕತ್ತರಿಸೋದಕ್ಕೆ ಆರಂಭಿಸಿದ್ಲು ಮತ್ತು ಪನ್ನೀರ್ ತೆಗೆದು ಪಕ್ಕಕ್ಕಿಟ್ಲು. ಅಷ್ಟರಲ್ಲೇ ಅಲ್ಲಿಗೆ ರುದ್ರ ಓಡ್ ಬಂದ ಮತ್ತು ತುಂಬ ಖುಷಿಯಿಂದ ಅವಳನ್ನ ಅಪ್ಕೊಂಡು ಹೇಳ್ದ, ಅತ್ತೆ ನನಗೆ ಚಿಕನ್ ತಿನ್ನಬೇಕು ಅಂತ. ಚಿಕನ್ ಮಾಡಿದ್ದೀರಾ? ನನಗೆ ಗೊತ್ತಿಲ್ಲ, ನನಗೆ ಚಿಕನ್ ತಿನ್ನಲೇಬೇಕು. ಇದು ಕೇಳಿ ರಚಿತಾ ಸ್ವಲ್ಪ ಗಾಬರಿ ಆದ್ಲು. ಯಾಕಂದರೆ ಅವರೆಲ್ಲರೂ ಚಿಕನ್ ಮಾಂಸ ಯಾವುದನ್ನು ತಿಂತಿರಲಿಲ್ಲ. ಅವರೆಲ್ಲರೂ ಸಸ್ಯಾಹಾರಿಗಳು. ಅಗ್ನಿವರ್ಮನ ಕುಟುಂಬದವರು ಕೂಡ ಅಷ್ಟೇ. ಅವರ ಮನೆಯಲ್ಲಿ ಇದನ್ನು ಮಾಡೋದು ಹೋಗಲಿ, ತರೋದು ಕೂಡ ಪಾಪ ಅಂತ ಭಾವಿಸ್ತಿದ್ರು. ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ರುದ್ರನಿಗೆ ಚಿಕನ್ ತಿನ್ನಲೇಬೇಕಿತ್ತು. ಆಗಲೇ ಅಲ್ಲಿಗೆ ರುದ್ರನ ಅಮ್ಮ ಬಂದ್ಲು ಮತ್ತು ಹೇಳಿದ್ಲು, ಇಲ್ಲ ಕಂದ, ನಾವಿಲ್ಲಿ ಇದೆಲ್ಲ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ನೀನು ತಿನ್ನಬೇಕು ಅನಿಸಿದ್ರೆ ನಾವು ಹೊರಗೆ ಹೋಗೋಣ, ನೀನಲ್ಲಿ ತಿನ್ನಬಹುದು, ಇಲ್ಲಿ ಇದೆಲ್ಲ ನಡೆಯೋದಿಲ್ಲ. ಹಾಗಾಗಿ ಇಂದು ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಹೀಗೇಳಿ ಅವಳು ರಚಿತಾಳನ್ನು ನೋಡ್ತಾ ಹೇಳಿದ್ಲು, ಇವನ ಮಾತನ್ನು ಕೇಳಿ ಬೇಸರ ಮಾಡ್ಕೊಳ್ಬೇಡ, ಇವನಿಗೆ ಚಿಕನ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ, ಅದಕ್ಕೆ ನಾನು ಇವನನ್ನು ಹೊರಗೆ ಕರ್ಕೊಂಡು ಹೋಗ್ತಿದ್ದೀನಿ. ನೀನು ಆರಾಮವಾಗಿರು, ನಮಗಾಗಿ ಅಡುಗೆ ಮಾಡೋ ಅಗತ್ಯ ಇಲ್ಲ. ನಾವು ಹೊರಗೆ ಊಟ ಮಾಡ್ತೀವಿ, ಬರುವಾಗ ನಮ್ಗೆ ರಾತ್ರಿ ಆಗುತ್ತೆ. ಯಾಕಂದರೆ ಇವನನ್ನು ಪಾರ್ಕಿಗೆ ಕೂಡ ಕರ್ಕೊಂಡು ಹೋಗಬೇಕು. ಇವನದ್ದೇ ಒಂದು ಪ್ಲ್ಯಾನ್ ಇದೆ. ಇವನು ತನ್ನ ಗೆಳತಿ ಜೊತೆ ಆಟ ಆಡೋದಕ್ಕೆ ಹೋಗ್ತಾನಂತೆ ಅಂತ ಕೇಳಿ ರಚಿತಾ ನಗೋದಕ್ಕೆ ಆರಂಭಿಸಿದ್ಲು. ಆಗ ಗೊತ್ತಿಲ್ಲದೆ ಅವಳ ಕೈ ತನ್ನ ಹೊಟ್ಟೆ ಮೇಲೆ ಹೋಯಿತು ಮತ್ತು ಅವಳು ಮುಷ್ಟಿ ಬಿಗಿದು ಮನಸ್ಸಿನಲ್ಲಿ ಅಂದ್ಕೊಂಡ್ಳು, ನನಗೂ ಮಗು ಹುಟ್ಟುತ್ತಲ್ಲ, ಆ ಮಗು ಕೂಡ ರುದ್ರನಷ್ಟೇ ಮುದ್ದಾಗಿರುತ್ತದಾ ಅಥವಾ ಅಗ್ನಿವರ್ಮನಂತೆ ಅಪಾಯಕಾರಿಯಾಗಿರುತ್ತಾ? ಒಂದು ವೇಳೆ ಅವನಂತಾದರೆ ನಾನೇ ನನ್ನ ಕೈಯಾರ ಅದನ್ನು ಸಾಯಿಸ್ಬಿಡ್ತೀನಿ. ಯಾಕಂದರೆ ನನಗೆ ಅಂಥ ಸಂತಾನ ಬೇಡ. ಅದಕ್ಕೆ ನನಗೆ ಎಷ್ಟು ಪಾಪ ಬಂದರೂ ಪರವಾಗಿಲ್ಲ. ಹೀಗೆ ಯೋಚಿಸ್ತಾ ಅವಳು ದೀರ್ಘವಾಗಿ ಉಸಿರಾಡಿದ್ಲು. ಆದರೆ ಅಷ್ಟರಲ್ಲಿ ಅವಳ ಕಣ್ಣಲ್ಲಿ ನೀರು ಬಂತು. ಅವಳ ಕಣ್ಣೀರು ಒರೆಸ್ಕೊಂಡು ಹೇಳಿದ್ಲು, ಇಲ್ಲ, ನಾನು ಹಾಗೆ ಹೇಗೆ ಮಾಡೋದಕ್ಕೆ ಸಾಧ್ಯ? ನಾನು ಹಾಗೆ ಮಾಡಲಾರೆ. ನಾನು ನನ್ನ ಮಗುವನ್ನು ಇವರಿಂದ ದೂರ ಇಡ್ತೀನಿ. ಅಂದಮೇಲೆ ಅವನು ಇವರಂತೆ ಆಗೋದಿಲ್ಲ. ಅವನಿಗೆ ತಂದೆ ಒಬ್ಬ ಇದ್ದಾನೆ ಅಂತ ಕೂಡ ನಾನು ತಿಳಿಸೋದಿಲ್ಲ. ನಾನು ದೂರ ಇರ್ತೀನಿ, ನನಗೆ ನನ್ನ ಮಗು ಬೇಕು. ನಾನು ಯಾವುದೇ ಬೆಲೆ ತತ್ತಾದರೂ ಸೋಲೊಪ್ಪೋದಿಲ್ಲ. ಹೀಗೆ ಹೇಳ್ತಾ ಅವಳು ಬೇಗನೆ ತರಕಾರಿ ಕತ್ತರಿಸಿದ್ಲು ಮತ್ತು ಹಿಟ್ಟು ತೆಗೆದು ಕಲಿಸೋದಕ್ಕೆ ಆರಂಭಿಸಿದ್ಲು. ಆಗ ಅವಳಿಗೇನೋ ಅನುಭವ ಆಯಿತು. ಅವಳ ಸೊಂಟಕ್ಕೆ ಯಾರೋ ಕೈ ಇಟ್ಟಂತೆ ಬಿಸಿಯ ಅನುಭವ ಆಯಿತು. ಇಂದು ಅವಳು ಹಳದಿ ಮತ್ತು ಕೆಂಪು ಬಣ್ಣದ ಲಂಗವನ್ನು ಧರಿಸಿದ್ಲು. ಅದರಲ್ಲಿ ಚಿನ್ನ ಮತ್ತು ವಜ್ರದ ಕೆಲಸ ಇತ್ತು. ಅವಳ ಬ್ಲೌಸ್ ಕೂಡ ಚಿನ್ನ ಮತ್ತು ವಜ್ರದ ಕೆಲಸದಿಂದ ತುಂಬ ಸುಂದರವಾಗಿ ಕಾಣ್ತಿತ್ತು. ಅವಳು ಕೂದಲನ್ನು ಮುಡಿಕಟ್ಟಿ ಅದಕ್ಕೆ ಮಲ್ಲಿಗೆ ಹೂವಿನ ಗಜರೆ ಮತ್ತು 2 ಕೆಂಪು ಗುಲಾಬಿಗಳನ್ನ ಇಟ್ಕೊಂಡಿದ್ಲು. ಅವಳು ತುಂಬ ಸುಂದರವಾಗಿ ಕಾಣ್ತಿದ್ಲು. ಅವಳು ಇದೇ ಯೋಚನೆಯಲ್ಲೇ ಮುಳುಗಿದ್ದಾಗ ಅವಳ ಕಿವಿಗೆ ಅಗ್ನಿವರ್ಮನ ತಣ್ಣನೆಯ ಧ್ವನಿ ಕೇಳಿಸ್ತು, ನಿನ್ನ ದೃಷ್ಟಿ ಯಾವಾಗಲೂ ಕೆಳಗಿರಬೇಕು, ಬೇರೆ ಗಂಡಸರನ್ನ ನೋಡು ಯಾವುದೇ ಹಕ್ಕು ನಿನಗಿಲ್ಲ. ಯಾಕಂದರೆ ನೀನು ಕೇವಲ ನನ್ನವಳು ಮತ್ತು ನನ್ನನ್ನು ಮಾತ್ರ ನೋಡಬೇಕು. ಒಂದು ವೇಳೆ ನೀನು ನಿನ್ನ ಈ ಸುಂದರ ಕಣ್ಣುಗಳಿಂದ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ನೋಡಿದ್ರೆ ನಾನು ನಿನ್ನ ಈ ಸುಂದರ ಕಣ್ಣುಗಳನ್ನೇ ಕಿತ್ತು ಬಿಡ್ತೀನಿ ಮತ್ತು ನಿನ್ನ ಈ ಸುಂದರ ತುಟಿಗಳ ಮೇಲೆ ಕೇವಲ ನನ್ನ ಹೆಸರಿರಬೇಕು. ನಿನ್ನ ತುಟಿಗಳಿಂದ ಬೇರೆ ಯಾರ ಹೆಸರನ್ನಾದರೂ ನಾನು ಕೇಳಿದ್ರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸ್ಬಿಡ್ತೀನಿ. ಬಹುಶಃ ನಾನು ನಿನಗೆ ಏನು ಹೇಳಿದ್ದೆ ಅಂತ ನೀನು ಮರೀತಿದೆಯಾ? ಅಲ್ಲಿ ನಿನ್ನ ಕೆಲಸ ಏನು, ನೀನು ಏನು ಮಾಡಬೇಕು ಅಂತ ನಿನಗೆ ಗೊತ್ತು. ಆದರೂ ನೀನು ಯಾರವಳು ಎಂಬುದನ್ನು ಮರಿಬಾರ್ದು.
ನಾನು ನಿನ್ನ ಮಾಲೀಕ, ಹಾಗಾಗಿ ನೀನು ಒಬ್ಬ ಒಳ್ಳೆ ಗುಲಾಮನಂತೆ ಮತ್ತು ಒಬ್ಬ ನಿಷ್ಠಾವಂತ ಹೆಂಡತಿಯಂತೆ ನಾನೆಲ್ಲ ಮಾತುಗಳನ್ನ ಕೇಳಬೇಕು. ನೀನು ನನ್ನ ಗುಲಾಮನ ಜೊತೆಗೆ ಹೆಂಡತಿ ಕೂಡ ಹೌದು, ಹಾಗಾಗಿ ನೀನು ಕಾಳಜಿ ವಹಿಸಬೇಕು. ಮತ್ತು ಹೌದು, ನಾನು ನಾಳೆ ನಿನ್ನ ಮನೆಗೆ ಬಿಟ್ಟು ಬರ್ತೀನಿ, ಆದರೆ ಇಂದಲ್ಲ, ಇಂದು ನಾನು ಇಡೀ ದಿನ ನಿನ್ನ ಜೊತೆ ಕಳೀತೀನಿ. ಇದು ಕೇಳಿ ಅವಳು ಅಳ್ತಾ ಹೇಳಿದ್ಲು, ಹಾಂ ನನಗೆ ಗೊತ್ತು, ನಾನು ಮರೆತಿಲ್ಲ, ಆದರೆ ನೀನು ನನ್ನನ್ನು ಅಲ್ಲಿ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ನೀನು ಎಲ್ಲಿ ಮಾಯ ಆಗ್ತೀಯಾ? ಇದು ಕೇಳಿ ಅಗ್ನಿವರ್ಮ ಅವಳ ದವಡೆಯನ್ನು ಹಿಡಿದು ಗಟ್ಟಿಯಾಗದುತ್ತಾ ಹೇಳ್ದ, ನಾನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಪ್ರಶ್ನೆ ಕೇಳೋ ಅಧಿಕಾರ ನಿನಗಿಲ್ಲ. ನಾನು ನಿನ್ನ ಜೊತೆ ಏನು ಬೇಕಾದರೂ ಮಾಡಬಹುದು, ಎಲ್ಲವೂ ಕರ್ಕೊಂಡು ಬೇಕಾದರೂ ಹೋಗ್ಬೋದು, ಅದೆಲ್ಲವನ್ನ ಮಾಡ್ಬೋದು, ಆದರೆ ನೀನು ನನ್ನ ಮೇಲೆ ಹಕ್ಕು ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದಕ್ಕೂ ಆಗೋದಿಲ್ಲ, ಯಾಕಂದರೆ ನೀನು ಒಬ್ಬ ಗುಲಾಮಳು. ಇದು ಕೇಳಿ ಅವಳು ತಲೆ ತಗ್ಸಿ ಹಿಟ್ಟನ್ನು ಕಲಿಸೋದಕ್ಕೆ ಆರಂಭಿಸಿದ್ಲು. ಅವಳಿಗೆ ತುಂಬ ಅಳಬೇಕನ್ನಿಸ್ತಿತ್ತು, ಆದರೆ ಅಳೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅವಳ ಕೆಟ್ಟ ಹಣೆ ಬರಹ. ಅವಳು ಸುಮ್ಮನೆ ಅಗ್ನಿವರ್ಮನ ಹಿಂಸೆಯನ್ನು ಸಹಿಸ್ತಾ ತನ್ನ ಕೆಲಸ ಮಾಡ್ತಿದ್ಲು. ಆದರೆ ಅಗ್ನಿವರ್ಮ ಅವಳ ಸೊಂಟದಿಂದ ಕೈ ತೆಗೆಯತ್ಲೇ ಇರಲಿಲ್ಲ. ಅವನು ಜಿಗಣೆಯಂತೆ ಅವಳಿಗೆ ಅಂಟ್ಕೊಂಡಿದ್ದ ಮತ್ತು ಅವಳು ಎಲ್ಲಿ ಹೋದರೂ ಅವಳ ಹಿಂದೆ ಹೋಗ್ತಿದ್ದ. ತನ್ನ ಕೈಯನ್ನು ಮಾತ್ರ ಸರಿಸ್ತಾ ಇರಲಿಲ್ಲ. ಮುಂದಿನ ಕ್ಷಣ ಅಗ್ನಿವರ್ಮ ಅವಳನ್ನು ಎಳೆದು ಅಡುಗೆ ಮನೆಯ ಪ್ಲಾಟ್ಫಾರ್ಮ್ ಮೇಲೆ ಕೂರಿಸ್ತಾ ಮತ್ತು ಅವಳ ಲಂಗವನ್ನು ಕೆಳಗಿನಿಂದ ಮೇಲು ಮಾಡಿ ಅವಳ ಸುಂದರ ಕಾಲುಗಳನ್ನ ಸವರ್ತಾ ಕೆಳಗೆ ಬಾಗಿ ಕಾಲುಗಳಿಗೆ ಮುತ್ತನ್ನು ಕೊಡೋದಕ್ಕೆ ಆರಂಭಿಸ್ದ. ಇದನ್ನು ಅನುಭವಿಸಿ ಅವಳು ತುಂಬ ಗಾಬರಿ ಆದಳು ಮತ್ತು ಸುತ್ತಮುತ್ತ ನೋಡಿದ್ಲು. ಆಗ ಅವಳಿಗೆ ಹೊರಗೆ ಕೆಲಸದವ್ರು ಕಂಡರು. ಅವಳು ಹೆದರಿ ಬೇಗನೆ ತನ್ನ ಲಂಗವನ್ನು ಕೆಳಗೆ ಮಾಡಿದ್ಲು. ಅದೇ ಸಮಯದಲ್ಲಿ ರಚಿತಾಳ ಮುಖವು ಮುಚ್ಚಿಕೊಂಡಿತು ಮತ್ತು ಅಗ್ನಿವರ್ಮ ಕೋಪದಿಂದ ಅವಳ ಲಂಗವನ್ನು ಮತ್ತೆ ಮೇಲ್ ಮಾಡ್ದ. ಹಲ್ಲು ಕಡಿಯುತ್ತಾ ಅವಳನ್ನ ನೋಡ್ದ ಮತ್ತು ಮುಂದಿನ ಕ್ಷಣ ಅವಳ ಕೂದಲನ್ನು ಹಿಡಿದು ಅವಳ ಮುಖವನ್ನು ತನ್ನ ಮುಖದ ಹತ್ತಿರ ತಂದು ನೋಡೋದಕ್ಕೆ ಆರಂಭಿಸ್ದ. ಅಗ್ನಿವರ್ಮ ಅವಳ ತುಟಿಗಳನ್ನ ಚುಂಬಿಸ್ತಿದ್ದ. ಆಗ ರಚಿತಾಳಿಗೆ ಏನೋ ಸುಡ್ತಿರೋ ವಾಸನೆ ಬಂತು. ಅವಳು ಬೇಗನೆ ಅಗ್ನಿವರ್ಮನನ್ನು ದೂರ ತಳ್ಳಿ ಎದ್ದು ಹೋಗಿ ಗ್ಯಾಸ್ ಆಫ್ ಮಾಡಿದ್ಲು ಮತ್ತು ದೀರ್ಘವಾಗಿ ಉಸಿರಾಡತೊಡಗಿದ್ಲು, ಯಾಕಂದರೆ ತರಕಾರಿ ಪೂರ್ತಿಯಾಗಿ ಸೀದು ಹೋಗಿತ್ತು. ಕೇವಲ ಅಗ್ನಿವರ್ಮನ ಕಾರಣದಿಂದ ಹೀಗಾಗಿತ್ತು. ಅವಳು ಕೋಪದಿಂದ ಅಗ್ನಿವರ್ಮನನ್ನು ನೋಡ್ತಾ ಹೇಳಿದ್ಲು, ನಿನ್ನ ಕಾರಣದಿಂದ ತರಕಾರಿ ಸೀದು ಹೋಯಿತು, ಈಗ ನಾನು ಮತ್ತೆ ಮಾಡಬೇಕು, ನೀನು ಹೋಗು. ನೀನು ಇಡೀ ರಾತ್ರಿ ನನ್ನನ್ನು ಬಿಡಲಿಲ್ಲ, ಮಧ್ಯಾಹ್ನದವರೆಗೂ ಬಲವಂತ ಮಾಡಿದೆ ಮತ್ತು ಈಗ ಮತ್ತೆ ಶುರು ಮಾಡಿದೆ. ಇದು ಕೇಳಿ ಅಗ್ನಿವರ್ಮ ತನ್ನ ತುಟಿಗಳನ್ನ ಬೆರಳುಗಳಿಂದ ಒರೆಸ್ಕೊಳ್ತಾ ಅವಳ ಹತ್ತಿರ ಬಂದ ಮತ್ತು ಅವಳ ಸೊಂಟ ಹಿಡಿದು ತನ್ನ ಎದೆಗೆ ಅಂಟಿಸ್ಕೊಂಡ. ಅವನು ಹೇಳ್ದ, ನನಗೆ ಯಾವುದರ ಬಗ್ಗೆಯೂ ತಲೆ ಕೆಟ್ಟಿಲ್ಲ, ನನಗೆ ಏನು ಅನಿಸುತ್ತೋ ಅದನ್ನೇ ನಾನು ಮಾಡ್ತೀನಿ ಮತ್ತು ನನಗೀಗ ನಿನ್ನ ಜೊತೆ ಅದೆಲ್ಲವನ್ನು ಮಾಡೋದಕ್ಕೆ ಅನ್ನಿಸ್ತಿದೆ, ಯಾಕಂದರೆ ನಾನು ಎಷ್ಟು ಮಾಡಿದ್ರೂ ಕಡಿಮೆ ಅನಿಸುತ್ತೆ. ಇನ್ನು ಎಷ್ಟು ದಿನಗಳವರೆಗೆ ನಾನು ನಿನ್ನ ಹತ್ರ ಬರೋದಕ್ಕೆ ಸಾಧ್ಯ ಆಗೋದಿಲ್ವೋ ಗೊತ್ತಿಲ್ಲ, ಹಾಗಾಗಿ ನಾನು ಇಂದು ಇಡೀ ದಿನ ನಿನ್ನ ಹತ್ರ ಇರೋದಕ್ಕೆ ಬಯಸ್ತೀನಿ. ನಿನ್ನ ಮೈಯನ್ನು ನನ್ನ ಮೈಗೆ ಸುತ್ತಕೊಳ್ತೀನಿ, ಹೊಸಕ್ಕೆ ಹಾಕ್ತೀನಿ, ತುಂಬ ಕೆಟ್ಟ ರೀತಿಯಲ್ಲಿ ನಿನ್ನ ಜೊತೆ ಅದೆಲ್ಲವೆಲ್ಲ ಮಾಡೋದಕ್ಕೆ ಬಯಸ್ತೀನಿ. ಹೀಗೆ ಹೇಳ್ತಾ ಅವನು ಅವಳ ಕಿವಿಯಲ್ಲಿ ತನ್ನ ಬಿಸಿ ಉಸಿರನ್ನು ಬಿಡ್ತಾ ಹೇಳಿದ, ಆ್ಯಂಡ್ ಐ ರಿಯಲಿ ವಾಂಟ್ ಟು ಫಕ್ ಯು. ಹೀಗೆ ಹೇಳ್ತಾ ಅವನು ಅವಳ ಕೈಗಂಟಿದ್ದ ಹಿಟ್ಟನ್ನು ನೋಡ್ದ ಮತ್ತು ಅವಳ ಕೈಯಿನ ಪಕ್ಕದಲ್ಲಿದ್ದ ಬೇಸಿನಲ್ಲಿ ಇಟ್ಟು ನೀರಿನಿಂದ ತೊಳೆದ. ನಂತರ ತನ್ನ ಜೇಬಿನಿಂದ ಕರ್ಚಿಫ್ ತೆಗೆದವಳು ಸುಂದರ ಕೈಗಳನ್ನ ಒರೆಸಿ ಮುತ್ತು ಕೊಟ್ಟ. ಅವನು ಹೇಳ್ದ, ನನಗೀಗ ಊಟ ಬೇಡ, ನಾನು ನಿನ್ನ ಜೊತೆ ಹಾಸಿಗೆಗೆ ಹೋಗಬೇಕು ಮತ್ತು ತುಂಬ ಕೆಟ್ಟದಾಗಿ ನಿನ್ನ ಜೊತೆ ದೈಹಿಕವಾಗಿ ಒಂದಾಗಬೇಕು. ಇದು ಕೇಳಿ ಅವಳು ಕೋಪದಿಂದ ಅವನ್ನ ನೋಡ್ತಾ ಹೇಳಿದ್ಲು, ನಿನಗಿಷ್ಟೊಂದು ಹಸಿವು ಎಲ್ಲಿಂದ ಬರುತ್ತೆ? ಇದು ಸ್ವಲ್ಪ ಅತಿ ಆಗ್ತಿದೆ, ನನ್ನಿಂದ ಇದು ಸಾಧ್ಯ ಇಲ್ಲ, ಈಗ ನನ್ನಲ್ಲಿ ಜೀವನೇ ಉಳಿದಿಲ್ಲ. ನೀನು ಪೂರ್ತಿಯಾಗಿ ನನ್ನ ಜೊತೆ ಅದೆಲ್ಲವನ್ನ ಮಾಡಿದೀಯಾ, ಇಷ್ಟೆಲ್ಲ ಮಾಡಿದ ಮೇಲೂ ನಿನ್ನ ಮನಸ್ಸು ತುಂಬಿಲ್ವಾ? ನೀನು ಪ್ರಾಣಿನ, ನಮ್ಮನ್ನು ಮನುಷ್ಯರು ಅಂತ ತಿಳಿಯೋದಿಲ್ವಾ? ನೀನು ನಿನ್ನಿಷ್ಟದಂತೆ ಏನು ಬೇಕಾದರೂ ಮಾಡ್ತೀಯಾ? ನಾನು ಮನುಷ್ಯಳು, ಪ್ರಾಣಿಯಲ್ಲ, ನನಗೂ ನೋವಾಗುತ್ತೆ ಮತ್ತು ಇಷ್ಟು ನೋವು ನಾನು ಸಹಿಸೋದಕ್ಕಾಗೋದಿಲ್ಲ. ನಿನ್ನ ಎತ್ತರ ನೋಡು, ನಿನ್ನ ಶರೀರ ನೋಡು ಮತ್ತು ನನ್ನದು ನೋಡು, ನಾನು ನಿನ್ನ ಹೇಗೆ ತಡ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಕೇಳಿ ಅವನು ಅವಳ ಕೂದಲನ್ನು ಹಿಂದಿನಿಂದ ಹಿಡಿದು ಅವಳ ಮುಖವನ್ನು ತನ್ನ ಮುಖದ ಹತ್ತಿರ ತಂದು ಹೇಳಿದ, ಐ ಡೋಂಟ್ ಕೇರ್, ಐ ಜಸ್ಟ್ ವಾಂಟ್ ಟು ಗೋ ಟು ಬೆಡ್ ವಿತ್ ಯು. ಹೀಗೆ ಹೇಳ್ತಾ ಅವನು ಅವಳನ್ನ ತನ್ನ ತೋಳುಗಳಲ್ಲೆತ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ದ. ಹೊರಗೆ ಬಂದು ಅವನು ಸೋಫಾದ ಮೇಲೆ ಕೂತಿದ್ದ. ತನ್ನ ತಮ್ಮನನ್ನು ಒಮ್ಮೆ ನೋಡಿ ಒಂದು ಅಪಾಯಕಾರಿ ನಗು ಬೀರಿ ರಚಿತಾಳನ್ನು ಕರ್ಕೊಂಡು ಕೋಣೆಗೆ ಹೋದ. ರಚಿತಾ ಬರೀ ಕೋಪದಿಂದ ಅಗ್ನಿವರ್ಮನನ್ನು ನೋಡ್ತಿದ್ಲು, ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ಈ ಮನುಷ್ಯ ಮಾತು ಕೇಳೋದಿಲ್ಲ ಅಂತ. ಇವನು ಏನು ಮಾಡಬೇಕು ಅಂದ್ಕೊಂಡಿದ್ದಾನೋ ಅದನ್ನು ಮಾಡಿಯೇ ತೀರ್ತಾನೆ. ಇದನ್ನು ಯೋಚಿಸ್ತಾ ಅವಳು ಕೋಪದಲ್ಲಿ ಹೇಳಿದ್ಲು, ನಿನಗೆ ಯಾವಾಗಲೂ ನಿನ್ನ ಮನಸ್ಸಿನಂತೆಯೇ ಮಾಡಬೇಕು, ನಿನಗೆ ನಾನು ಮುಖ್ಯವೇ ಅಲ್ಲ, ನನಗೆ ಯಾವುದೇ ಬೆಲೆ ಇಲ್ಲ, ನಾನು ನಿನ್ನ ಹೆಂಡತಿ, ನನ್ನ ಭಾವನೆಗಳನ್ನ ಗೌರವಿಸು, ಆದರೆ ನೀನು ಹಾಗೆ ಮಾಡೋದಿಲ್ಲ.
ನಿನಗೆ ಬರೀ ನಿನ್ನ ಮನಸ್ಸಿನಂತೆ ಮಾಡಬೇಕು ಮತ್ತು ನಾನು ಗರ್ಭಿಣಿ, ಮಗುವಿಗೇನಾದರೂ ಆಗಬಹುದು, ಇಷ್ಟೊಂದು ಬಾರಿ ಹೀಗೆ ಮಾಡೋದು ಸರಿಯಲ್ಲ, ಅದಕ್ಕೂ ಒಂದು ಮಿತಿ ಇರುತ್ತೆ. ಆದರೆ ನೀನು ಆ ಮಿತಿಯನ್ನು ಮೀರಿದೀಯಾ ಮತ್ತು ನೀನು ಮತ್ತೆ ಹೀಗೆ ಹೇಳ್ತಾ ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ಲು, ನೋಡು, ಇದು ನಿನ್ನದೇ ಮಗು, ನೀನು ನಿನ್ನ ಮಗುವನ್ನೇ ಕೊಲ್ಲೋದಕ್ಕೆ ಬಯಸ್ತಿದೀಯಾ? ನಿನಗೆ ನಿನ್ನ ಮಗುವಿನ ಬಗ್ಗೆ ಕಾಳಜಿ ಇಲ್ವಾ? ನನ್ನ ಮಗುವಿಗೇನಾದರೂ ಆದರೆ ನಾನು ನಿನ್ನ ಬಿಡೋದಿಲ್ಲ. ನೀನು ಸ್ವಲ್ಪ ನಿನ್ನ ಮಗುವಿನ ಬಗ್ಗೆ ಯೋಚಿಸು, ನನ್ನ ಹೋಗೋದಕ್ಕೆ ಬಿಡು. ಆದರೆ ಅಗ್ನಿವರ್ಮ ಅವಳ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತಲೇ ಇರಲಿಲ್ಲ. ಅವನು ರಚಿತಾಳನ್ನು ನೇರವಾಗಿ ಕೋಣೆಗೆ ಕರೆದೊಯ್ದು ಹಾಸಿಗೆ ಮೇಲೆ ಮಲಗಿಸ್ದ. ಮೆಲ್ಲನೆ ಮತ್ತು ಒಂದೇ ಜಿಗಿದ ಹಾಸಿಗೆ ಮೇಲೆ ಬಂದು ಅವಳ ಕೂದಲಿನಲ್ಲಿದ್ದ ಆ ಹೂಗಳನ್ನು ತೆಗೆದು ಪಕ್ಕಕ್ಕೆಸ್ದ ಮತ್ತು ಅವಳ ಕೂದಲಿನಲ್ಲಿದ್ದ ಮಲ್ಲಿಗೆ ಹೂವಿನ ಗಜ್ರೆಯನ್ನು ತೆಗೆದು ತನ್ನ ಮೂಗಿನ ಹತ್ತಿರ ತಂದು ಅದರ ವಾಸನೆಯನ್ನು ಆಸ್ವಾದಿಸಿದ. ನಂತರ ಅದನ್ನು ಹಾಸಿಗೆ ಪಕ್ಕದಲ್ಲಿಟ್ಟ. ಅವನು ತನ್ನ ಕೆಳಗೆ ಮಲಗಿದ್ದ ಹುಡುಗಿಯನ್ನು ನೋಡ್ದ. ಆಗ ಅವನ ಗಮನ ಅವಳ ಎದೆಯ ಸೀಳಿನ ಮೇಲೆ ಹೋಯಿತು. ಅದು ಕಾಣಿಸ್ತಿತ್ತು. ಅವನು ಅವಳ ಸೆರಗನುಸರಿಸಿ ಅಲ್ಲಿ ಕೈ ಇಟ್ಟ. ಅಲ್ಲಿ ಕೆಲವು ಗುರುತುಗಳಿದ್ವು. ಅವುಗಳನ್ನ ಅವನೇ ಕೊಟ್ಟಿದ್ದ. ಅವನಿಗೆ ಎಲ್ಲವೂ ನೆನಪಾಗ್ತಿತ್ತು. ನಿನ್ನೆ ರಾತ್ರಿಯ ಮಾತುಗಳು, ಬೆಳಗ್ಗೆಯ ಮಾತುಗಳು ಎಲ್ಲವೂ ನೆನಪಾಗ್ತಿತ್ತು. ಇತ್ತ ರಚಿತಾಳಿಗೆ ತುಂಬ ಹಸುವಾಗಿತ್ತು. ಅವಳು ನಿನ್ನೆ ರಾತ್ರಿಯಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ ಮತ್ತು ಗರ್ಭಾವಸ್ಥೆಯಲ್ಲಿ ಊಟ ಮಾಡೋದು ತುಂಬ ಮುಖ್ಯ. ಆದರೆ ಅಗ್ನಿವರ್ಮ ಒಂದು ಕ್ಷಣವೂ ಇದರ ಬಗ್ಗೆ ಯೋಚಿಸಲಿಲ್ಲ. ಅವನು ಬರೀ ತನ್ನ ಮನಸ್ಸಿನಂತೆ ಮಾಡ್ತಿದ್ದ. ಅವನವಳ ಬಗ್ಗೆ ಅಲ್ದಿದ್ರು ತನ್ನ ಮಗುವಿನ ಬಗ್ಗೆ ಆದರೂ ಒಂದು ಬಾರಿ ಯೋಚಿಸ್ಬೇಕಿತ್ತು. ಊಟ ಮಾಡದಿದ್ರೆ ಮಗುವಿಗೆ ಏನಾದರೂ ಆಗಬಹುದಿತ್ತು. ಆದರೆ ಅವನಿದೆಲ್ಲವನ್ನ ಯೋಚಿಸಲಿಲ್ಲ. ಅವಳು ತನ್ನ ಕಣ್ಣೀರು ಒರೆಸ್ಕೊಳ್ತಾ ಅಗ್ನಿವರ್ಮನನ್ನು ನೋಡ್ತಿದ್ಲು. ಅಗ್ನಿವರ್ಮ ಪೂರ್ತಿಯಾಗಿ ಅವಳ ಜೊತೆ ಅದೆಲ್ಲವನ್ನ ಮಾಡೋದಕ್ಕೆ ತಯಾರಾಗಿದ್ದ. ಅವನು ತನ್ನ ಕೈ ಗಡಿಯಾರವನ್ನು ತೆಗೆದು ಪಕ್ಕಕ್ಕಿಟ್ಟ. ತನ್ನ ಕೈಯಲ್ಲಿದ್ದ ಗ್ಲೌಸ್ಗಳನ್ನ ಕೂಡ ತೆಗೆದು ಪಕ್ಕಕ್ಕಿಟ್ಟ. ತನ್ನ ದೊಡ್ಡದಾದ ಕಪ್ಪು ಕೋಟನ್ನು ಪಕ್ಕಕ್ಕೆಸ್ತು ಅವಳ ಮೈಯನ್ನು ನೋಡತೊಡಗಿದ. ನಂತರ ಅವನು ಅವಳ ತುಟಿಗಳನ್ನ ತನ್ನ ಬೆರಳುಗಳಿಂದ ಮೆಲ್ಲನೆ ಸವರಿ ಅವಳ ಕಿವಿಯ ಹತ್ತಿರ ಮುಖ ತಂದು ಹೇಳ್ದ, ನಿನಗೆ ಹಸಿವಾಗಿದೆ ಅಂತ ನನಗೆ ಗೊತ್ತು. ನೀನು ನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದೀಯಾ ಅಂತ ಕೂಡ ನನಗೆ ಗೊತ್ತು. ಆದರೆ ನಾನೇನು ಪ್ರೀತಿಸೋದಿಲ್ಲ. ಇದೆಲ್ಲ ಕೇವಲ ಒಂದು ಮೋಸ, ನಿನಗೆ ತೋರಿಸಲಾಗ್ತಿದೆ ಅಷ್ಟೇ. ಈಗ ನಿನಗೆ ಏನೂ ತಿಳಿತಿಲ್ಲ, ಆದರೆ ನಂತರ ನಿನಗೆಲ್ಲವೂ ಅರ್ಥ ಆಗುತ್ತೆ. ಆಗ ನೀನೇ ಮೊದಲು ನನ್ನ ಹತ್ರ ಬರ್ತೀಯಾ ಮತ್ತು ನನ್ನ ಕಾಲಿಗೆ ಬಿದ್ದು ನನ್ನ ಕ್ಷಮೆ ಕೇಳ್ತೀಯಾ? ಹೀಗೆ ಹೇಳ್ತಾ ಅಗ್ನಿವರ್ಮ ಅವಳನ್ನು ನೋಡೋದಕ್ಕೆ ಆರಂಭಿಸ್ದ. ಅಗ್ನಿವರ್ಮನ ಮಾತುಗಳನ್ನ ಕೇಳಿ ರಚಿತಾ ಪೂರ್ತಿಯಾಗಿ ಅಚ್ಚರಿಗೊಂಡ್ಳು. ಈ ಮನುಷ್ಯ ಏನು ಹೇಳ್ತಿದ್ದಾನೆ ಅಂತ ಅವಳಿಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ. ಅವಳು ಏನು ತಪ್ಪು ಮಾಡಿದಾಳೆ? ಇಂದು ಈ ಮನುಷ್ಯ ಅವಳ ಜೊತೆ ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಿದ್ದಾನೆ. ಅವಳು ಕೂಡ ಇದನ್ನು ತಿಳಿಯೋದಕ್ಕೆ ಬಯಸಿದ್ಲು. ಆದರೆ ಅವನ ಮಾತುಗಳನ್ನ ಕೇಳಿ ಅವಳಿಗೆ ತುಂಬ ಹೆದರಿಕೆ ಆಗ್ತಿತ್ತು. ಅವಳಿಗೆ ತನ್ನ ಮೇಲೆ ಸಂಶಯ ಬರತೊಡಗಿತು. ಬಹುಶಃ ತಾನೇನಾದರೂ ಮಾಡಿದ್ದೀನಿಯಾ ಅಂತ. ಸಂಜೆಯ ಸಮಯ. ಅಗ್ನಿವರ್ಮನ ಕೋಣೆ. ರಚಿತಾ ಮಲಗಿದ್ಲು. ಅವಳು ತುಂಬ ಸುಸ್ತಾಗಿದ್ಲು ಮತ್ತು ಅವಳ ಸ್ಥಿತಿ ಕೂಡ ಸರಿ ಇರಲಿಲ್ಲ. ಅವಳಿಡೀ ಶರೀರದಲ್ಲಿ ನೋವಾಗ್ತಿತ್ತು. ಇನ್ನೊಂದು ಕಡೆ ಅಗ್ನಿವರ್ಮ ಬಾಲ್ಕನಿ ಹತ್ತಿರ ನಿಂತು ಸಿಗರೇಟ್ ಸೇದ್ತಿದ್ದ. ಆಗಲೇ ಅವನು ಏನೋ ಯೋಚಿಸ್ತಾ ಹಿಂದೆ ತಿರುಗಿದ ಮತ್ತು ರಚಿತಾಳನ್ನು ನೋಡ್ದ. ರಚಿತಾಳನ್ನು ನೋಡಿ ಅವನಿಗೆ ತುಂಬ ವಿಚಿತ್ರ ಅನ್ನಿಸ್ತು. ಅವನು ದೀರ್ಘವಾಗಿ ಉಸಿರಾಡಿ ಸಿಗರೇಟನ್ನು ಕೆಳಗೆಸ್ತು ಕಾಲಿನಿಂದ ಹೊಸಗೆ ರಚಿತಾಳ ಹತ್ತಿರ ಬಂದ ಮತ್ತು ಅವಳ ಪಕ್ಕದಲ್ಲಿ ಕೂತ್ಕೊಂಡ. ಅವನು ಅಂದ್ಕೊಂಡ, ಇಂದು ನಾನು ಈ ಹುಡುಗಿಯ ಸ್ಥಿತಿಯನ್ನು ತುಂಬ ಕೆಟ್ಟದಾಗಿ ಮಾಡಿಬಿಟ್ಟೆ. ಅದರ ನಂತರ ಅವನು ಮೆಲ್ಲನೆ ಅವಳ ತುಟಿಗಳಿಗೆ ಮುತ್ತು ಕೊಟ್ಟು ಮತ್ತು ಅವಳ ತಲೆಗೆ ತನ್ನ ತಲೆಯನ್ನು ಹೊರಗೆ ಸೆಳೆದ. ನಾನು ನಿನ್ನನ್ನು ಹೇಗೆ ಕ್ಷಮಿಸಲಿ? ನನ್ನಿಂದ ನಿನ್ನನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀನು ಮಾಡಿದ್ದು ತಪ್ಪಲ್ಲ, ಅಪರಾಧ. ಇದನ್ನು ಯಾವತ್ತೂ ಕ್ಷಮಿಸಲ್ಲ, ಸಾಧ್ಯನೇ ಇಲ್ಲ. ಇದು ಕ್ಷಮೆಗೆ ಅರ್ಹವಲ್ಲ ಮತ್ತು ನಾನು ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ. ನಾನು ನಿನ್ನನ್ನು ಯಾವತ್ತು ಕ್ಷಮಿಸ್ತೀನಿ ಅಥವಾ ನಿನ್ನ ನಿಜವಾಗಿ ಪ್ರೀತಿಸ್ತೀನಿ ಎಂಬುದನ್ನು ನೀನು ಮರೆತು ಬಿಡು. ನನಗೆ ಗೊತ್ತು ನೀನು ನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಯಾ ಅಂತ. ಇಷ್ಟು ಹಿಂಸೆಯ ನಂತರವೂ ಇಷ್ಟೆಲ್ಲ ಆದಮೇಲೂ ನೀನು ನನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ಯಾ. ನೀನು ನನ್ನನ್ನು ಪ್ರೀತಿಸಬೇಕು ಅಂತ ನಾನು ಬಯಸಿಯೇ ಇರಲಿಲ್ಲ. ನೀನು ಕೂಡ ನನ್ನ ದ್ವೇಷಿಸಬೇಕು ಅಂತ ನಾನು ಬಯಸಿದ್ದೆ. ಆದರೆ ನೀನು ನನ್ನ ಪ್ರೀತಿಯಲ್ಲಿ ಬಿದ್ದುಬಿಟ್ಟಿದೀಯಾ. ಹೀಗೆ ಹೇಳಿ ಅವನು ಕಣ್ಣು ಮುಚ್ಕೊಂಡ ಮತ್ತು ಅವಳ ಎದೆ ಮೇಲೆ ತಲೆಯಿಟ್ಟ. ಆಗ ಅವಳಿಗೇನೋ ಹಠಾತ್ ಚಲನೆ ಅನ್ನಿಸ್ತು ಮತ್ತು ಕೆಳಗೆ ನೋಡಿದ್ಲು. ರಚಿತಾ ಎದ್ದಿದ್ಲು ಮತ್ತು ಅವನ ಮಾತುಗಳನ್ನ ಕೇಳಿಸ್ಕೊಳ್ತಿದ್ಲು. ಅವಳು ಎಲ್ಲವನ್ನ ಕೇಳಿಸ್ಕೊಂಡಿದ್ಲು. ಅಗ್ನಿವರ್ಮ ಏನೂ ಹೇಳದೆ ಎದ್ದು ಹೋಗೋದಕ್ಕೆ ಆರಂಭಿಸ್ದ. ರಚಿತಾ ಅವನ ಕೈ ಹಿಡಿದು ಹೇಳಿದ್ಲು, ಇಲ್ಲೇ ಕೂತ್ಕೋ, ಇಂದು ಹೋಗುವ ಹಠ ಮಾಡಬೇಡ. ಅಗ್ನಿವರ್ಮ ಕಣ್ಣು ಕಿರಿದು ಮಾಡಿ ಅವಳನ್ನು ನೋಡ್ದ ಮತ್ತು ನಂತರ ಅವಳ ಪಕ್ಕದಲ್ಲಿ ಕೂತ. ರಚಿತಾ ಹೇಳಿದ್ಲು, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತಿದ್ರೆ ನೀನು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಿದ್ಯಾ? ನನ್ನ ಪ್ರೀತಿಗೆ ಯಾವುದೇ ಬೆಲೆ ಇಲ್ವಾ? ನೀನು ನನ್ನ ಜೊತೆ ಎಷ್ಟೊಂದು ಕೆಟ್ಟದಾಗಿ ನಡ್ಕೊಂಡೆ. ಆದರೂ ನನಗೆ ಇಷ್ಟ ಇಲ್ಲದಿದ್ದರೂ ನಾನು ನಿನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ದೇನೆ. ನನ್ನ ತಪ್ಪೇನಿದೆ? ಈಗ ನನ್ನ ಮಗು ಕೂಡ ಈ ಪ್ರಪಂಚಕ್ಕೆ ಬರ್ತಿದ್ದಾರೆ ಅಂದಮೇಲೆ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ?
ನನಗೂ ತಿಳಿಯೋ ಹಕ್ಕಿದೆ. ನೀನು ಈ ವಿಷಯಗಳನ್ನ ನನಗೆ ಹೇಳಲೇಬೇಕು. ನಾನು ಇದನ್ನು ತಿಳಿಯೋದಕ್ಕೆ ಅರ್ಹಳಾಗಿದ್ದೀನಿ. ಇದು ಕೇಳಿ ಅಗ್ನಿವರ್ಮ ಅವಳ ತುಟಿಗಳ ಹತ್ತಿರ ಬಂದ ಮತ್ತು ತನ್ನ ಗಾಢ ನೀಲಿ ಕಣ್ಣುಗಳಿಂದ ಅವಳನ್ನು ನೋಡ್ತಾ ಹೇಳ್ದ, ನನ್ನ ಕಣ್ಣುಗಳಲ್ಲಿ ನೋಡು, ನಿನಗೆ ಎಲ್ಲಿಯಾದರೂ ಪ್ರೀತಿ ಕಾಣಿಸ್ತಿದೆಯಾ? ಇಲ್ಲ ಅಲ್ವಾ? ಹಾಗಾದರೆ ಹಠ ಮಾಡಬೇಡ, ಸುಮ್ಮನೆ ಹೇಗಿದೆಯೋ ಹಾಗೆ ಇರು. ಯಾಕಂದರೆ ನಾನು ನಿನಗೇನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಏನನ್ನು ವಿವರಿಸೋದಕ್ಕೂ ಸಾಧ್ಯ ಇಲ್ಲ. ನೀನೇ ಅರ್ಥ ಮಾಡ್ಕೊಳ್ಬೇಕು. ನಾನು ನಿನಗೇನನ್ನು ಹೇಳೋದಿಲ್ಲ. ಸಮಯವೇ ತನ್ನ ಕೆಲಸ ಮಾಡುತ್ತೆ. ನೀನು ಕೂಡ ಕಷ್ಟಪಡೋ ಅಗತ್ಯ ಇಲ್ಲ. ಎಲ್ಲವನ್ನ ಸಮಯಕ್ಕೆ ಬಿಟ್ಬಿಡು. ಅವನ ಮಾತು ಕೇಳಿ ರಚಿತಾ ಅವನ ಹತ್ತಿರ ಬಂದು ಅವನ ಕೈ ಹಿಡ್ಕೊಂಡ್ಳು ಮತ್ತು ಅವನ ಕಣ್ಣುಗಳಲ್ಲಿ ನೋಡ್ತಾ ಹೇಳಿದ್ಲು, ನೀವು ಹೇಗೆ ಹಾಗೆ ಹೇಳೋದಕ್ಕೆ ಸಾಧ್ಯ? ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಏನೇ ಇರಲಿ, ಇದೊಂದು ಸಂಬಂಧ, ಅದರಲ್ಲಿ ನಾವಿಬ್ಬರು ಬಂದಿಯಾಗಿದ್ದೀವಿ. ನೀವು ಹಾಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನನ್ನ ತಪ್ಪೇನಿದೆ? ನಾನು ಏನು ಮಾಡಿದ್ದೀನಿ? ಯಾವ ಕಾರಣಕ್ಕಾಗಿ ನೀವು ನನ್ನ ಜೊತೆ ಹೀಗೆ ಮಾಡ್ತಿದ್ದೀರಿ? ನನಗೆ ತಿಳಿದ ಮಟ್ಟಿಗೆ ನಾನು ಏನೂ ಮಾಡಿಲ್ಲ. ಹಾಗಾದರೆ ಯಾಕೆ ಹೀಗೆ ಮಾಡ್ತಿದ್ದೀರಿ? ಕನಿಷ್ಠ ನಾನು ಏನು ಮಾಡಿದ್ದೀನಿ ಅಂತ ತಿಳಿಯೋ ಹಕ್ಕಾದರೂ ನನಗಿದೆ ಅಲ್ವಾ? ದಯವಿಟ್ಟು ನಂಗೆ ತಿಳಿಸಿ. ಹೀಗೆ ನಂಗೆ ಶಿಕ್ಷೆ ನೀಡಬೇಡಿ. ಒಂದು ವೇಳೆ ನಾನು ಏನಾದರೂ ತಪ್ಪು ಮಾಡಿದರೆ ನಾನೇ ನಿಮ್ಮಿಂದ ಶಿಕ್ಷೆ ತೆಗೆದುಕೊಳ್ತೀನಿ. ನಾನು ಸಂತೋಷದಿಂದ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಸಿದ್ಧಳಾಗಿದ್ದೀನಿ. ಹೀಗೇಳಿ ಅವಳು ತನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ಅಗ್ನಿವರ್ಮ ಅವಳನ್ನು ತನ್ನ ಹತ್ರ ಕೆಳಕೊಂಡ ಮತ್ತು ಅವಳ ಸಣ್ಣ ಸೊಂಟವನ್ನು ತನ್ನ ಕೈಯಿಂದ ಹಿಡಿದು ಅವಳನ್ನು ತನ್ನ ಎದೆ ಮೇಲೆ ಇಟ್ಕೊಂಡ. ಅವಳ ಹೃದಯ ಬಡಿತವನ್ನು ಕೇಳ್ತಾ ಅವನು ಹೇಳ್ದ, ನಾನು ಹೇಳಿದೆ ಅಲ್ವಾ, ಸಮಯ ಬಂದಾಗ ತಿಳಿಯುತ್ತೆ ಅಂತ. ನಾನು ಏನನ್ನೂ ಹೇಳೋದಿಲ್ಲ. ನಾನು ಎಲ್ಲವನ್ನ ಸಮಯಕ್ಕೆ ಬಿಟ್ಬಿಡ್ತೀನಿ. ಒಂದು ವೇಳೆ ನಾನು ಹೇಳಿಬಿಟ್ರೆ ಅದು ನನಗೆ ಮಾಡ್ಕೊಳ್ಳೋ ಮೋಸವಾಗುತ್ತೆ. ನಾನು ನಿನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀನೀಗ ವಿಶ್ರಾಂತಿ ತಗೋ. ಮತ್ತು ನೀನು ಊಟ ಕೂಡ ಮಾಡಿಲ್ಲ ಅನಿಸುತ್ತೆ. ನಾನು ಕೆಲಸದವ್ರನ್ನ ಕರಿತೀನಿ, ಅವ್ರು ನಿನಗಾಗಿ ಊಟ ತರ್ತಾರೆ. ಹೀಗೆ ಹೇಳ್ತಾ ಅವನು ಹೇಳೋದಕ್ಕೆ ಹೋದ. ಆದರೆ ರಚಿತಾ ಅವನ ಕೈ ಹಿಡಿದು ಎಳೆದ್ಲು ಮತ್ತು ಹೇಳಿದ್ಲು, ಇಲ್ಲ, ನೀವು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕು. ನನಗೇನೂ ಗೊತ್ತಿಲ್ಲ. ನೀವು ಅದೆಲ್ಲವನ್ನ ನನ್ನ ಜೊತೆ ಮಾಡಿದ್ದೀರಿ. ಇಷ್ಟೆಲ್ಲ ಆಗಿದೆ, ಮತ್ತು ಯಾಕೆ ನನ್ನಿಂದ ವಿಷಯ ಮುಚ್ಚಿಡ್ತಿದ್ದೀರಿ? ತಪ್ಪು ಮಾಡದಿದ್ದರೂ ಶಿಕ್ಷೆ ನೀಡ್ತಿದ್ದೀರಿ. ನನಗೆ ಗೊತ್ತು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ. ಹಾಗಾದರೆ ನೀವು ನನಗೆ ಶಿಕ್ಷೆ ನೀಡೋದನ್ನು ನಿಲ್ಲಿಸಿ ಮತ್ತು ಹೇಳಿ ನನಗೆ ನಾನು ಏನು ಮಾಡಿದ್ದೀನಿ ಅಂತ. ಇದು ಕೇಳಿ ಅಗ್ನಿವರ್ಮ ತನ್ನ ನೀಲಿ ಕಣ್ಣುಗಳಿಂದ ಅವಳನ್ನ ನೋಡ್ದ ಮತ್ತು ಮುಂದಿನ ಕ್ಷಣವೇ ಅವಳ ಹತ್ರ ಬಂದು ಹೇಳ್ದ, ಸರಿ, ನಾನು ಹೇಳ್ತೀನಿ. ಅವನು ಮುಂದಿನ ಕ್ಷಣವೇ ಅವಳನ್ನ ಬೆಡ್ ಮೇಲೆ ಬೀಳಿಸಿ ಅವಳ ಕುತ್ತಿಗೆಗೆ ಮುತ್ತು ಕೊಡೋದಕ್ಕೆ ಆರಂಭಿಸ್ದ. ರಚಿತಾ ತುಂಬ ಗಾಬರಿ ಆದಳು ಮತ್ತು ಅವನನ್ನು ತಳ್ಳಿ ದೂರ ಮಾಡಿದ್ಲು. ಬ್ಲ್ಯಾಂಕೆಟ್ ತೆಗೆದುಕೊಂಡು ತನ್ನ ಮೈ ಮುಚ್ಚಿಕೊಳ್ತಾ ಅವಳು ಹೇಳಿದ್ಲು, ಹೊರ್ಟು ಹೋಗಿ, ನಿಮಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ. ನೀವು ಇಲ್ಲಿದ್ದರೆ ಇದೆಲ್ಲವನ್ನ ಮಾಡ್ತೀರಿ. ನಾನು ನಿಮ್ಮ ಈ ಕಾಟವನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಈಗಲೇ ಇಲ್ಲಿಂದ ಹೋಗಿ. ನಾನು ಮಾತನಾಡಲೇ ಬೇಡ, ನಂಗೆ ತಿಳಿಯೋದು ಬೇಡ. ನನಗೆ ಗೊತ್ತು ನಾನು ನಿರ್ದೋಷಿ ಅಂತ. ನೀವು ಬರೀಬೇಕಂತಲೇ ನನ್ನ ಪೀಡಿಸೋದಕ್ಕೆ ಇದೆಲ್ಲ ಮಾಡ್ತಿದ್ದೀರಿ. ಯಾಕಂದರೆ ನೀವು ಶ್ರೀಮಂತರಿಗೆ ಪೀಡಿಸೋದೇ ಒಂದು ಹವ್ಯಾಸ. ಮಾಡಲು ಏನು ಇರೋದಿಲ್ಲ, ಬರೀ ಪೀಡಿಸೋದು, ಹುಡುಗಿಯರ ಮೇಲೆ ಆರೋಪ ಹಾಕೋದು. ಇದಕ್ಕಿಂತ ಹೆಚ್ಚಾಗಿ ನೀವು ಏನು ತಾನೇ ಮಾಡೋದಕ್ಕೆ ಸಾಧ್ಯ? ಹೀಗೇಳಿ ಅವಳು ಕೋಪದಿಂದ ಕಣ್ಮುಚ್ಕೊಂಡ್ಳು ಮತ್ತು ದೀರ್ಘವಾಗಿ ಉಸಿರಾಡಿದ್ಲು. ಅವಳು ಎದ್ದು ವಾಶ್ರೂಮ್ಗೆ ಹೋದ್ಲು. ಇದನ್ನು ನೋಡಿ ಅಗ್ನಿವರ್ಮ ಏನೂ ಹೇಳಲಿಲ್ಲ. ಅವನು ಸುಮ್ಮನೆ ಹಾಸಿಗೆಯನ್ನು ನೋಡ್ದ ಮತ್ತು ತಾನೂ ಕೂಡ ಅವಳ ಹಿಂದೆಯೇ ವಾಶ್ರೂಮ್ಗೆ ಹೋದ. ಕೆಲವು ಗಂಟೆಗಳ ನಂತರ ಅವನು ವಾಶ್ರೂಮ್ನಿಂದ ಹೊರಬಂದ ಮತ್ತು ತನ್ನ ಬಟ್ಟೆಗಳನ್ನ ಧರಿಸೋದಕ್ಕೆ ಆರಂಭಿಸ್ದ. ಅವನ ಹಿಂದೆಯೇ ರಚಿತಾ ಕೂಡ ಹೊರಬಂದ್ಲು. ಅವಳ ಸ್ಥಿತಿ ತುಂಬ ಕೆಟ್ಟದಾಗಿ ಕಾಣ್ತಿತ್ತು. ಅವಳಿಗೆ ಸರಿಯಾಗಿ ನಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಇವನು ಅವಳ ಜೊತೆ ಮತ್ತೆ ಅದೆಲ್ಲವನ್ನ ಮಾಡಿದ್ದ. ಇವನು ಅವಳ ಜೊತೆ ಎಷ್ಟು ಬಾರಿ ಅದೆಲ್ಲವನ್ನ ಮಾಡಿದಾನೋ ಗೊತ್ತಿಲ್ಲ. ಅವಳ ಸ್ಥಿತಿ ತುಂಬ ಹಾಳಾಗಿತ್ತು. ಅವಳು ಈವರೆಗೆ ಸ್ನಾನ ಮಾಡಿರಲಿಲ್ಲ. ಅವಳು ನೇರವಾಗಿ ಹಾಸಿಗೆಗೆ ಬಂದು ಮಲಗಿಬಿಟ್ಲು. ಇದನ್ನು ನೋಡಿ ಅಗ್ನಿವರ್ಮ ವಾರ್ಡ್ರೋಬ್ನಿಂದ ನೀಲಿ ಬಣ್ಣದ ಲಾಂಗ್ ಕುರ್ತಿಯನ್ನು ತೆಗೆದು ಅವಳ ಮೇಲೆಸ್ದ ಮತ್ತು ತನ್ನ ಗಂಭೀರ ಧ್ವನಿಯಲ್ಲಿ ಹೇಳ್ದ, ಇದನ್ನು ಧರಿಸ್ಕೋ. ಇದು ಕೇಳಿ ಅವಳು ಅವನನ್ನು ನೋಡಿದ್ಲು ಮತ್ತು ಅದರ ನಂತರ ಮೆಲ್ಲನೆ ಎದ್ದು ಅದನ್ನು ಧರಿಸ್ಕೊಂಡು ಮತ್ತೆ ಮಲಗಿಬಿಟ್ಲು. ಸ್ವಲ್ಪ ಹೊತ್ತಿನ ನಂತರ ಕೆಲವು ಕೆಲಸದವರು ಊಟ ತಂದು ಇಟ್ಟು ಹೋದರು. ಅಗ್ನಿವರ್ಮ ಮೇಜಿನ ಮೇಲೆ ಅಲಂಕರಿಸಿದ 10 ಬಗೆಯ ಊಟಗಳನ್ನ ಒಮ್ಮೆ ನೋಡ್ದ. ಅದರ ನಂತರ ರಚಿತಾಳನ್ನು ನೋಡ್ದ. ಅವಳು ಮಲಗಿದ್ಲು. ಅವನು ರಚಿತಾಳನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ಸೋಫಾದ ಮೇಲೆ ಕೂರಿಸ್ದ. ರಚಿತಾಳ ಸ್ಥಿತಿ ಎಷ್ಟು ಕೆಟ್ಟದಾಗಿತ್ತಂದರೆ ಅವಳಿಗೆ ಕಣ್ಣು ತೆರೆಯಲು ಕೂಡ ಆಗ್ತಾ ಇರಲಿಲ್ಲ. ಆದರೆ ಅವಳಿಗೆ ತನ್ನ ಮೇಲೆ ನಿಯಂತ್ರಣ ಇತ್ತು. ಇಷ್ಟು ನೋವಿನಲ್ಲೂ ಅವಳಿಗೆ ತಾನು ಏನು ಮಾಡಬೇಕು ಅಂತ ತಿಳಿದಿತ್ತು. ಅವಳಿಗೆ ಈಗ ಊಟದ ತುಂಬ ಅಗತ್ಯ ಇತ್ತು. ಇಲ್ಲದಿದ್ದರೆ ಅವಳ ಮಗುವಿಗೆ ಏನಾದರೂ ಆಗಬಹುದಿತ್ತು. ಗರ್ಭಾವಸ್ಥೆಯಲ್ಲಿ ಊಟ ಮಾಡೋದು ತುಂಬ ಮುಖ್ಯ. ಅವಳು ಮೆಲ್ಲನೆ ಊಟ ಮಾಡ್ತಾ ಇದ್ಲು. ಆದರೆ ಅವಳಿಗೆ ಊಟ ಮಾಡೋದಕ್ಕಾಗ್ತಿರ್ಲಿಲ್ಲ.
ಪದೇ ಪದೇ ಅವಳಿಗೆ ವಾಂತಿ ಬರ್ತಿತ್ತು. ಊಟದ ವಾಸನೆ ಅವಳಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೂ ಊಟ ಮಾಡೋದು ಅನಿವಾರ್ಯವಾಗಿತ್ತು. ಅವಳ ಈ ಸ್ಥಿತಿಯನ್ನು ಅಗ್ನಿವರ್ಮ ನೋಡ್ತಿದ್ದ ಅಷ್ಟೆ. ಅವನೇನನ್ನೂ ಮಾಡ್ತಿರಲಿಲ್ಲ. ಕೊನೆಗೆ ಅವಳಿಗೆ ಸಹಿಸೋದಕ್ಕೆ ಸಾಧ್ಯವಾಗದಿದ್ದಾಗ ಅವನು ಎದ್ದು ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಹೊರಗೆ ಬಂದು ಕಾರ್ನಲ್ಲಿ ಕೂರಿಸ್ತಾ ಮತ್ತು ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಅಲ್ಲಿಂದ ಹೊರಟ. ಸ್ವಲ್ಪ ಹೊತ್ತಿನ ನಂತರ ಒಂದು ಡಾಬಾ ಹತ್ರ ಕಾರ್ ನಿಲ್ಲಿಸ್ತಾ. ಇದನ್ನು ನೋಡಿ ರಚಿತಾ ತುಂಬ ಖುಷಿಯಾದ್ಲು. ಇದು ಅವಳ ನೆಚ್ಚಿನ ಡಾಬಾ ಆಗಿತ್ತು. ಇಲ್ಲಿ ಅವಳು ಅಡುಗೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಿತ್ತು ಮತ್ತು ಅಗ್ನಿವರ್ಮ ಅವಳನ್ನು ಅಲ್ಲಿಗೆ ಕರೆತಂದಿದ್ದ. ಆದರೆ ಯೋಚಿಸಬೇಕಾದ ವಿಷಯ ಅಂದರೆ ಅಗ್ನಿವರ್ಮನಿಗೆ ಅವಳ ಇಷ್ಟ ಕಷ್ಟಗಳು ಹೇಗೆ ತಿಳಿದವು? ಇದನ್ನೇ ಯೋಚಿಸ್ತಾ ಅವಳು ಅಗ್ನಿವರ್ಮನನ್ನು ನೋಡ್ತಿದ್ದಾಗ ಅವನು ಹೇಳ್ದ, ನಿನಗೆ ಏನು ಬೇಕೋ ಅದನ್ನು ತಿನ್ನು. ಇದು ಕೇಳಿ ಅವಳು ತನಗೆ ಬೇಕಾದ ಊಟವನ್ನು ತರಿಸ್ಕೊಂಡು ತಿಂದಳು. ಈ ಊಟ ಅವಳಿಗೆ ತುಂಬ ಇಷ್ಟ ಆಯಿತು. ಅವಳಿಗೆ ಅದೆಲ್ಲವನ್ನು ತಿನ್ನಬೇಕು ಅನಿಸಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ ನಂತರ ಈಗ ಅವಳಿಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಮತ್ತು ಅದರ ನಂತರ ಅಗ್ನಿವರ್ಮ ಅವಳನ್ನು ಕರ್ಕೊಂಡು ಅಲ್ಲಿಂದ ಹೊರಟು ನೇರವಾಗಿ ರಚಿತಾಳ ಮನೆ ಕರೆದೊಯ್ದ. ತನ್ನ ಮನೆಯನ್ನು ಕಂಡು ರಚಿತಾಳಿಗೆ ತುಂಬ ಸಂತೋಷ ಆಯಿತು. ಅವಳು ಖುಷಿಯಿಂದ ಹೋಗೋದಕ್ಕೆ ಆರಂಭಿಸಿದ್ಲು. ದಾರಿಯಲ್ಲಿ ಹಿಂದಿನಿಂದ ಅಗ್ನಿವರ್ಮ ಅವಳ ಕೈ ಹಿಡ್ಕೊಂಡ. ಅಗ್ನಿವರ್ಮನ ಒಂದು ಕೈ ಅವನ ಜೇಬಿನಲ್ಲಿದ್ದರೆ ಇನ್ನೊಂದು ಕೈಯಿಂದ ಅವನು ರಚಿತಾಳನ್ನು ಹಿಡ್ಕೊಂಡಿದ್ದ. ಇತ್ತ ರಚಿತಾ ಅಚ್ಚರಿಯಿಂದ ಅಗ್ನಿವರ್ಮನನ್ನು ನೋಡಿದ್ಲು ಮತ್ತು ಅವನ ಕೈಯನ್ನು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.